ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿ ಸುಗ್ರೀವರಿಗೆ ವಿರೋಧವು ಬಂದ ವೃತ್ತಾಂತವೆಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಅನಂತರ ಸುಗ್ರೀವನು ಶ್ರೀರಾಮನು ಕೇಳಿದಂತೆಯೇ ವಾಲಿ ಸುಗ್ರೀವರ ನಡುವೆ ವಿರೋಧವು ಉಂಟಾಗಲು ಕಾರಣವೇನೆಂಬ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾನೆ. ಸುಗ್ರೀವನು ಶ್ರೀರಾಮನಿಗೆ ತನಗೂ ವಾಲಿಗೂ ವೈರವು ಬಂದದ್ದಕ್ಕೆ ಕಾರಣವನ್ನು ವಿಸ್ತಾರವಾಗಿ ನಿರೂಪಿಸಿದನು. ಶ್ರೀರಾಮ, ನನ್ನ ಅಣ್ಣನಾದ ವಾಲಿಯು ಮಹಾಬಲವಂತನು, ಮಹಾಪರಾಕ್ರಮಿ, ಸಮಸ್ತ ಶತ್ರುಗಳನ್ನು ಜಯಿಸಿದವನು, ನಮ್ಮ ತಂದೆಗೆ ಬಹು ಅನುಕೂಲನಾದವನು, ಮೊದಲು ನನಗೂ ಅತ್ಯಂತ ಇಷ್ಟನಾಗಿದ್ದವನು. ನಮ್ಮ ತಂದೆಯು ಸ್ವರ್ಗಸ್ಥನಾದ ಮೇಲೆ ಮಂತ್ರಿಗಳೆಲ್ಲರೂ ಕೂಡಿ ವಾಲಿಯು ಜ್ಯೇಷ್ಠಪುತ್ರನೆಂದು ಆತನಿಗೆ ಪಟ್ಟವನ್ನು ಕಟ್ಟಿ ಕಪಿರಾಜ್ಯಾಧಿಪತ್ಯವನ್ನು ಕೊಟ್ಟರು. ಆತನು ಪರಂಪರಾಗತವಾಗಿ ಬಂದ ನಮ್ಮ ರಾಜ್ಯಾಧಿಪತ್ಯವನ್ನು ಪರಿಪಾಲಿಸಿಕೊಂಡಿರಲು ನಾನು ಆತನು ಹೇಳಿದಂತೆ ಕೇಳಿಕೊಂಡು ಆತನ ಸೇವಕನ ಹಾಗಿದ್ದೆನು. ಕೆಲವು ದಿವಸಗಳಾದ ಮೇಲೆ ಒಂದು ದಿನ ದುಂದುಭಿ ಎಂಬ ರಾಕ್ಷಸನ ಮಗನಾದ ಮಾಯಾವಿ ಎಂಬುವನು ವಾಲಿಯೊಡನೆ ವೈರವನ್ನು ಬೆಳೆಸಿ ಆತನಿಗೆ ಅನೇಕ ಉಪದ್ರವಗಳನ್ನು ಮಾಡತೊಡಗಿದನು. ಆಗ ಒಂದು ದಿನ ಸಮಸ್ತ ಪ್ರಾಣಿಗಳು ಮೈಮರೆತು ನಿದ್ರೆ ಮಾಡುತ್ತಿದ್ದ ಅರ್ಧ ರಾತ್ರಿಯ ಸಮಯದಲ್ಲಿ ಕಿಷ್ಕಿಂಧ ಪಟ್ಟಣಕ್ಕೆ ಬಂದು ಆ ಪಟ್ಟಣದ ಬಾಗಿಲನ್ನು ಅಡ್ಡಗಟ್ಟಿ ಬೊಬ್ಬಿಟ್ಟು ಕೂಗಿ ವಾಲಿಯನ್ನು ಯುದ್ಧಕ್ಕೆ ಬರಹೇಳಿದನು. ಮಲಗಿದ್ದ ವಾಲಿಯು ಮಾಯಾವಿಯ ಭಯಂಕರವಾದ ಧ್ವನಿಯನ್ನು ಕೇಳಿ ಸಹಿಸಲಾರದೆ ಎದ್ದು ಅತ್ಯಂತ ಕೋಪಾಯುಕ್ತನಾಗಿ ಆ ರಾಕ್ಷಸನನ್ನು ಸಂಹರಿಸುವುದಕ್ಕಾಗಿ ಹೊರಟು ಬಂದನು. ನಾನು ನಮಸ್ಕಾರವನ್ನು ಮಾಡಿ ತಡೆದು ಬೇಡಿಕೊಂಡರು ಸ್ತ್ರೀಯರು ತಡೆದು ನಿಲ್ಲಿಸಿದರೂ ನಿಲ್ಲದೆ ನಮ್ಮನ್ನು ನೂಕಿಬಿಟ್ಟು ಕೋಪಾಟೋಪದಿಂದ ವಾಲಿಯು ಅತಿವೇಗವಾಗಿ ಹೋಗುತ್ತಿದ್ದನು. ಹಿರಿಯಣ್ಣನೆಂಬ ವ್ಯಾಮೋಹದಿಂದ ನಾನು ಆತನ ಹಿಂದೆ ಹೋದೆನು. ಮಾಯಾವಿಯು ವಾಲಿಯನ್ನು ನನ್ನನ್ನು ನೋಡಿ ಅತಿ ಭಯದಿಂದ ಕಂಗೆಟ್ಟು ಓಡುತ್ತಿರಲು ನಾವಿಬ್ಬರೂ ಕಾಡು ಮೇಡೆನ್ನದೆ ಅವನನ್ನು ಹಿಂದಟ್ಟಿಕೊಂಡು ಹೋದೆವು. ನಾವು ಹೋದ ಮಾರ್ಗವು ಚಂದ್ರನಿಂದ ಪ್ರಕಾಶಮಾನವಾಗಲು ಮಾಯಾವಿಯು ಅತಿವೇಗದಿಂದ ಒಂದು ಅತ್ಯಂತ ಘೋರ ಅರಣ್ಯವನ್ನು ಹೊಕ್ಕು ಅಲ್ಲಿದ್ದ ಗುಹೆಯೊಂದನ್ನು ಪ್ರವೇಶಿಸಿದನು. ವಾಲಿಯು ಆ ಗುಹೆಯನ್ನು ನೋಡಿ ಅತ್ಯಂತ ಕೋಪ ಕೆರಳಿ ನನ್ನನ್ನು ಕುರಿತು, ಎಲೈ ಸುಗ್ರೀವ, ನೀನು ಈ ಗುಹೆಯ ಬಾಗಿಲನ್ನು ಕಾದುಕೊಂಡು ಜತನವಾಗಿರು. ನಾನು ಗುಹೆಯ ಒಳಹೊಕ್ಕು ನನ್ನ ಶತ್ರುವಾದ ಮಾಯಾವಿಯನ್ನು ಕೊಂದು ಬರುತ್ತೇನೆ. ನಾನು ತಿರುಗಿ ಬರುವವರೆಗೂ ಜಾಗರೂಕನಾಗಿರು ಎಂದು ಹೇಳಿದನು. ಆಗ ನಾನು ಸರ್ವಥಾ ಅಂಧಕಾರಯುಕ್ತವಾದ ಆ ಗುಹೆಯನ್ನು ಪ್ರವೇಶಿಸುವುದು ಸರಿಯಲ್ಲವೆಂದು ವಾಲಿಯ ಪಾದಗಳನ್ನು ಮುಟ್ಟಿ ಬೇಡಿಕೊಂಡೆನು. ಅವನು ಕೋಪಾಟೋಪದಿಂದ ನನ್ನನ್ನು ಕಾಲಿನಿಂದ ಒದ್ದು ಆ ಬಿಲವನ್ನು ಪ್ರವೇಶಿಸಿದನು. ಆ ಬಳಿಕ ಆತನು ಬರುವನೆಂದು 1 ವರುಷದವರೆಗೆ ಅಲ್ಲಿಯೇ ಕಾದುಕೊಂಡಿದ್ದೆನು. ಆಮೇಲೂ ಬರದಿರಲು ಆತನು ಏನಾದನೋ ಎಂದು ಮತ್ತು ಕೆಲವು ದಿವಸಗಳವರೆಗೆ ಸಂಶಯದಿಂದ ಕಾದಿದ್ದೆನು. ಆ ಸಮಯದಲ್ಲಿ ಆ ಗುಹೆಯ ಬಾಗಿಲಿಂದ ನೊರೆಗೂಡಿದ ರಕ್ತ ಪ್ರವಾಹವು ಬಂದಿತು. ಅದನ್ನು ಕಂಡು ಗುಹೆಯೊಳಗುಂಟಾದ ಕೋಲಾಹಲ ಧ್ವನಿಯನ್ನು, ಬೊಬ್ಬಿಡುತ್ತಿದ್ದ ರಾಕ್ಷಸ ಧ್ವನಿಯನ್ನು ಕೇಳಿ ವಾಲಿಯು ಪರಲೋಕವನ್ನೈದಿದನೆಂದೆಣಿಸಿ ದೊಡ್ಡ ಪರ್ವತಕ್ಕೆ ಸಮಾನವಾದ ಒಂದು ಕಲ್ಲನ್ನು ಆ ಗುಹೆಯ ಬಾಗಿಲಿಗೆ ಚಾಚಿ ಅತ್ಯಂತ ದುಃಖಾಕ್ರಾಂತನಾಗಿ ವಾಲಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿ ಕಿಷ್ಕಿಂಧ ಪಟ್ಟಣಕ್ಕೆ ಬಂದು ಲಜ್ಜಿತನಾಗಿ ಒಂದು ದಿಕ್ಕಿನಲ್ಲಿ ಮರೆಯಾಗಿದ್ದೆನು. ಆಗ ಮಂತ್ರಿಗಳೆಲ್ಲರೂ ಕೂಡಿ ರಾಜ್ಯಕ್ಕೆ ಅರಸನಿಲ್ಲದೆ ಇರಬಾರದೆಂದು ಮಂತ್ರಾಲೋಚನೆಯನ್ನು ಮಾಡಿ ನನಗೆ ಪಟ್ಟವನ್ನು ಕಟ್ಟಿದರು. ನಾನು ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡಿಕೊಂಡಿದ್ದೆನು. ಹಾಗಿರುವಲ್ಲಿ ಗುಹೆಯನ್ನು ಹೊಕ್ಕ ವಾಲಿಯು ಶತ್ರುವಾದ ಮಾಯಾವಿಯನ್ನು ಕೊಂದು ಕಿಷ್ಕಿಂಧ ಪಟ್ಟಣಕ್ಕೆ ಬಂದು ರಾಜ್ಯ ಪರಿಪಾಲನೆ ಮಾಡುತ್ತಿದ್ದ ನನ್ನನ್ನು ನೋಡಿ ಅತ್ಯಂತ ಕೋಪಾಯುಕ್ತನಾಗಿ ಮಂತ್ರಿಗಳನ್ನು ಬಹು ನಿಷ್ಠುರ ವಚನಗಳಿಂದ ದೂಷಿಸಿದನು. ಶ್ರೀರಾಮ,
ನಾನು ಆತನಿಗೆ ವಿನಯದಿಂದ ಕಾಲು ಮುಟ್ಟಿ ವಂದನೆ ಮಾಡಿ ನಡೆದ ವೃತ್ತಾಂತವನ್ನು ವಿವರಿಸಿದೆನು. ಆದರೆ ವಾಲಿಯು ಪ್ರಸನ್ನನಾಗಲಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.